ಹಾಸನದಲ್ಲಿ ಮಳೆ ಆರ್ಭಟಕ್ಕೆ 108 ಅಧ್ವಾನಗಳಾಗಿದೆ. ಕೊಲ್ಲಹಳ್ಳಿ ಬಳಿ ಬಿರುಕು ಬಿಟ್ಟ ಹೆದ್ದಾರಿಯ ತಡೆಗೋಡೆ. ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆ ಆಗಿದೆ. ಹೆದ್ದಾರಿ ತಡೆಗೋಡೆಯೇ ಇಲ್ಲಿ ಬಿರುಕು ಬಿಟ್ಟಿದೆ. ಸಕಲೇಶಪುರ ತಾಲೂಕಿನ ಕೊಲ್ಲಹಳ್ಳಿ ಬಳಿ ಆಗಿರುವಂತಹ ಘಟನೆ ಇದು. ರಾಷ್ಟ್ರೀಯ ಹೆದ್ದಾರಿ 75ರ ತಡೆಗೋಡೆ ಕುಸಿದು ಬೀಳುವ ಆತಂಕ ಮನೆ ಮಾಡಿದೆ. ಕಳೆದ ವರ್ಷ ಇದೇ ಸ್ಥಳದಲ್ಲಿ ತಡೆಗೋಡೆ ಕುಸಿದು ಬಿದ್ದಿತ್ತು. ಮಳೆ ಮತ್ತೆ ಅಬ್ಬರಿಸಿದ್ರೆ ತಡೆಗೋಡೆ ಕುಸಿಯುವ ಆತಂಕ ಮನೆ ಮಾಡಿದೆ. ಗಮನಿಸ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ಮಂಜುನಾಥ್ ಈ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಎಡೆಬಿಡದೆ ಸುರಿತಾ ಇದೆ. ಅದರಲ್ಲೂ ಕೂಡ ನಿನ್ನೆಯಿಂದ ಆರಂಭ ಆಗಿರ್ತಕ್ಕಂಥ ಮಳೆ ಬಿಡುವಿಲ್ಲದೆ ಸುರಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಹಲವಾರು ಕಡೆ ಭೂಕುಸಿತದ ಆತಂಕ ಎದುರಾಗ್ತದೆ. ನಾವೀಗ ಸಕಲೇಶಪುರ ತಾಲೂಕಿನ ಕೊಲ್ಲಹಳ್ಳಿ ಬಳಿ ಇದ್ದೇವೆ. ಇದು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ರಸ್ತೆಯ ಸಮೀಪವೇ ದೊಡ್ಡ ಮಟ್ಟದ ಭೂಕುಸಿತ ಆಗ್ತಕ್ಕಂಥ ಒಂದು ಆತಂಕ ಎದುರಾಗಿದೆ. ನಾವು ನೋಡ್ತಾ ಇದ್ದೀವಿ ಎಷ್ಟು ಪ್ರಮಾಣದಲ್ಲಿ ಭೂಮಿ ಬಿರುಕು ಬಿಟ್ಟಿದೆ ಅಂತೇಳಿ. ಇದರ ಸಮೀಪವೇ ರಸ್ತೆ ಇದೆ, ವಾಹನಗಳ ಸಂಚಾರ ಕೂಡ ನಡೀತಾ ಇದೆ. ಸೊ ಕಳೆದ ವರ್ಷ ಕೂಡ ಇದರ ಎಡ ಮತ್ತು ಬಲಭಾಗದಲ್ಲಿ ತಡೆಗೋಡೆ ಕುಸಿದು ಸಂಚಾರಕ್ಕೆ ಅಡ್ಡಿಯಾಗಿತ್ತು. ಅದಾದ ನಂತರ ಮಳೆ ನೀರು ಹರಿದು ಹೋಗ್ಲಿಕ್ಕೆ ಚರಂಡಿ ವ್ಯವಸ್ಥೆಯನ್ನು ಕೂಡ ಮಾಡಿ ಈ ವರ್ಷ ಭೂಕುಸಿತ ಆಗದಾಗೆ ತಡಿತಕ್ಕಂಥ ಪ್ರಯತ್ನವನ್ನ ಹೆದ್ದಾರಿ ಅಧಿಕಾರಿಗಳು ಮಾಡಿದ್ರು. ನೋಡ್ತಾ ಇದ್ದೀವಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ವಾಹನಗಳು ಓಡಾಡ್ತವೆ. ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆ ನೀರು ರಸ್ತೆಯಲ್ಲಿ ಹರಿತಾ ಇದೆ. ಸುಮಾರು 1 ಅಡಿಯಷ್ಟು ನೀರು ಈ ರಸ್ತೆಯಲ್ಲಿ ಹರಿತಾ ಇದೆ. ಅಂದರೆ ನೀರು ಹರಿದು ಹೋಗ್ಲಿಕ್ಕೆ ಆ ಭಾಗದಲ್ಲಿ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆ ಇಲ್ಲ. ಹಾಗಾಗಿನೇ ಅದರ ಪಕ್ಕದಲ್ಲಿ ಸುಮಾರು 100 ಮೀಟರ್ ಉದ್ದಕ್ಕೆ ರಸ್ತೆಯ ಆ ಭಾಗದಲ್ಲಿ ಕಳೆದ ವರ್ಷ ತಡೆಗೋಡೆ ಕುಸಿದು ಹೋಗಿತ್ತು. ಅದ ನಂತರದಲ್ಲಿ ಒಂದಷ್ಟು ದುರಸ್ತಿಯನ್ನು ಮಾಡಿ ಎರಡು ಬದಿಯಲ್ಲೂ ಕೂಡ ಚರಂಡಿ ವ್ಯವಸ್ಥೆಯನ್ನು ಮಾಡಿ ಈ ಬಾರಿ ಯಾವುದೇ ಭೂಕುಸಿತ ಆಗದಾಗೆ ಈ ಕೊಲ್ಲಹಳ್ಳಿ ಬಳಿ ಯಾವುದೇ ಸಂಚಾರಕ್ಕೆ ಅಡ್ಡಿ ಆಗದಾಗೆ ತಡಿತಕ್ಕಂಥ ಪ್ರಯತ್ನವನ್ನ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮಾಡಿದ್ರು. ನಾವು ನೋಡ್ಬೋದು ಇಲ್ಲಿ ಆ ಚರಂಡಿಯನ್ನು ಯಾವ ರೀತಿ ಮಾಡಿದ್ದಾರೆ ಅಂತೇಳಿ. ಮಳೆ ನೀರು ರಸ್ತೆಗೆ ಬಿದ್ದಂಥ ನೀರು ಈ ಚರಂಡಿಲಿ ಸಂಗ್ರಹ ಆಗಬೇಕು, ಅದು ಒಂದು ಕಡೆ ಹರಿದು ಹೋಗಬೇಕು ಅಂತಕ್ಕಂಥ ವ್ಯವಸ್ಥೆನ ಮಾಡಿದ್ರು. ಆದರೆ ನಿರಂತರವಾಗಿ ಮೇ ತಿಂಗಳಿಂದ ಎಡೆಬಿಡದೆ ಮಳೆ ಸುರಿತಾ ಇದೆ. ಹಾಗಾಗಿನೇ ಶೀತ ಜಾಸ್ತಿಯಾಗಿ ಈ ರೀತಿಯಾಗಿ ಮಣ್ಣು ಕೆಳಗಡೆ ಕುಸಿದು ಹೋಗ್ತಾ ಇದ್ದು ದೊಡ್ಡ ಪ್ರಮಾಣದಲ್ಲಿ ಮಣ್ಣನ್ನು ಸುರಿದು ರಸ್ತೆಯನ್ನು ಹೈಟ್ ಮಾಡಿ ಇಲ್ಲಿ ರಸ್ತೆ ಮಾಡಿರ್ತಕ್ಕಂಥ ನಾವು ಬಲಭಾಗಕ್ಕೆ ನೋಡ್ಬೋದು ಕೆರೆ ಇದೆ. ಈ ಕೆರೆಯ ಭಾಗದಲ್ಲಿ ಈ ಒಂದು ರಸ್ತೆ ಇದೆ. ಕೆಳಗಡೆ ಕೂಡ ಶೀತ ಇದೆ, ಇಲ್ಲೂ ಕೂಡ ಮಳೆ ಬರ್ತಾ ಇದೆ. ಇದಕ್ಕೆ ತಡೆಗೋಡೆಯನ್ನು ಕಟ್ಟಿ ಅದರ ಮೇಲೆ ಈ ಒಂದು ಕಾಂಕ್ರೀಟ್ ರಸ್ತೆಯನ್ನು, ಚತುಷ್ಪಥ ಕಾಂಕ್ರೀಟ್ ರಸ್ತೆಯನ್ನು ಅಧಿಕಾರಿಗಳು ಮಾಡಿದ್ರು. ಆದರೆ ಇದೆಲ್ಲ ಒಂದು ಕಡೆ ಕಳೆದ ವರ್ಷ ಯಾವ ರೀತಿಯಾಗಿ ಭೂಕುಸಿತ ಆಗಿತ್ತು ಅದೇ ರೀತಿಯಲ್ಲಿ ಈ ವರ್ಷ ಕೂಡ ಆಗುತ್ತಾ ಅಂತಕ್ಕಂಥ ಆತಂಕ ಸಹಜವಾಗಿದೆ. ಬೆಳಿಗ್ಗೆ ಜಿಲ್ಲಾಧಿಕಾರಿಗಳು ಕೂಡ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಇದೇ ರೀತಿಯಲ್ಲಿ ಮಳೆ ಹೆಚ್ಚಾದರೆ ಖಂಡಿತವಾಗಲೂ ಕೂಡ ಈ ಭಾಗದ ಅಂದರೆ ಹಾಸನದಿಂದ ಸಕಲೇಶಪುರ ಕಡೆಗೆ ತೆರಳ್ತಕ್ಕಂಥ ಈ ಒಂದು ಪಥದ ರಸ್ತೆಯ ತಡೆಗೋಡೆ ಮತ್ತೆ ಕೊಚ್ಚಿ ಹೋಗ್ತಕ್ಕಂಥ ಅಥವಾ ಕುಸಿದು ಹೋಗ್ತಕ್ಕಂಥ ಆತಂಕ ಮತ್ತೆ ಜಾಸ್ತಿ ಆಗ್ತಾ ಇದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.